ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಬರ್ತಾ ಇದೆ ಜಸ್ಟ್ ಇನ್ನು ಅಪ್ಡೇಟು ರಿಲೇಟೆಡ್ ಟು ವೆಸ್ಟ್ ಇಂಡೀಸ್ ಕ್ರಿಕೆಟು ಮತ್ತು ಸೌತ್ ಆಫ್ರಿಕನ್ ಕ್ರಿಕೆಟು. ICC ರೆಸ್ಪಾನ್ಸ್ನ ಕೊಟ್ಟಿದೆ. ಏನಕ್ಕೆ ನಿಮ್ಮನ್ನು ಎತ್ತಂಗಡಿ ಮಾಡೋದು ಇಲ್ಲಿಂದ ಡಿಲೇ ಆಗ್ತಿದೆ, ಏನಕ್ಕೆ ನಿಮ್ಮನ್ನು ಕಳಿಸ್ತಾ ಇಲ್ಲ ನಾವು, ಆ್ಯಂಡ್ ಯಾವಾಗ ಕಳಿಸ್ತೀವಿ ಅಂತಲೂ ಕೂಡ ICC ಅವರು ಕ್ಲಾರಿಟಿನ ಕೊಟ್ಟಿದ್ದಾರೆ. ಹಿಂದೆ ಕ್ಲಾರಿಟಿ ಕೊಟ್ಟಿದ್ರು, ಬಟ್ ರಿಸ್ಕೆಡ್ಯೂಲ್ ಆಗ್ತಾನೆ ಬಂತು. ಯಾವ ಥರ IPL ರಿಸ್ಕೆಡ್ಯೂಲ್ ಆಗ್ತಾ ಬರ್ತಾ ಇದೆಯೋ, ಇದು ಕೂಡ ರಿಸ್ಕೆಡ್ಯೂಲ್ ಆಗ್ತಾ ಬರ್ತೋ, ಅವ್ರನ್ನ ಕಳಿಸ್ತಾನೆ ಇಲ್ಲ. ಇನ್ಫ್ಯಾಕ್ಟ್ ಹೆಂಗೆ ಉರ್ಕೊಳ್ರು ಅಂತ ಅಂದರೆ, ಸೌತ್ ಆಫ್ರಿಕಾದವರು ಮತ್ತು ವೆಸ್ಟ್ ಇಂಡೀಸ್ ಅವರು ಫುಲ್ಲು ಬ್ಯಾಕ್ ಎಲ್ಲ ಬರ್ನಾಗ ಹೋಗ್ಬಿಟ್ಟು ಫುಲ್ಲು ಊರ್ಬಾಗ್ಲಾಗೋಗ್ಬಿಟ್ಟಿತ್ತು ಅವ್ರಿಗೆ. ಯಾಕೆ ಅಂತ ಅಂದರೆ, ಎಲಿಮಿನೇಟ್ ಆಗಿದ್ದು 4ನೇ ತಾರೀಕು ಸೌತ್ ಆಫ್ರಿಕಾದವರು, 1ನೇ ತಾರೀಕು ಎಲಿಮಿನೇಟ್ ಆಗ್ತಾರೆ ಇವರು ವೆಸ್ಟ್ ಇಂಡೀಸ್ ಅವರು. ಇಂಡಿಯಾ ಅಗೇನ್ಸ್ಟ್ ವರ್ಚುವಲ್ ಕ್ವಾರ್ಟರ್ ಫೈನಲ್ 1ನೇ ತಾರೀಕು ಎಲಿಮಿನೇಟ್ ಆಗ್ತಾರೆ. ಈ ಕಡೆ ಸೌತ್ ಆಫ್ರಿಕಾ ಅವ್ರು ಉಣ್ಕೊಂಡು ಹೋಗ್ತಾರೆ ನ್ಯೂಜಿಲೆಂಡ್ ಅಗೇನ್ಸ್ಟ್ 4ನೇ ತಾರೀಕು. ಇನ್ನೂ ಒಂದು ಕಡೆ ನೋಡ್ತು ಅಂತಂದರೆ 5ನೇ ತಾರೀಕು ಉಣ್ಕೊಂಡು ಹೋಗ್ತಾರೆ ಇಂಗ್ಲೆಂಡ್ ಅವರು ನಮ್ಮ ಮೇಲೆ ಸೆಮಿಫೈನಲ್ ಮ್ಯಾಚಲ್ಲಿ. ಇಲ್ಲಿ ಸೀನ್ ಏನು ಅಂತಂದರೆ, ಇಂಗ್ಲೆಂಡ್ ಅವರು ಬೇಗ ಹೊರಟೋಗ್ಬಿಟ್ರು. ಇಂಗ್ಲೆಂಡ್ ಅವರು ವಿತಿನ್ 36 hours ಅಂದರೆ 2 ದಿನದ ಒಳಗಡೆ ಅವ್ರಿಗೆ ಫ್ಲೈಟ್ ಸಿಕ್ಬಿಡ್ತು, ಚಾರ್ಟರ್ ಫ್ಲೈಟ್ ಸಿಕ್ಬಿಡ್ತು. ಅಲ್ಲಿಂದ ಎಸ್ಕೇಪ್ ಆಗೋಗ್ಬಿಟ್ರು, ಅಂದರೆ ಇಂಡಿಯಾದಿಂದ ಓಡಾಗ್ಬಿಟ್ರು ಅವರು ಬೇಗ UKಗೆ. ಸೊ ಇವ್ರನ್ನೇನಕ್ಕೆ ಬೇಗ ಕಳಿಸಿದ್ದೀರಾ, ನಮ್ಮನ್ನೇನಕ್ಕೆ ಡಿಲೇ ಮಾಡಿಸಿದ್ದೀರಾ? ಅವರು ಲೇಟಾಗೆ ಇದಾಗಿದ್ದು, ಅಂದರೆ ಅವ್ರು ಲೇಟಾಗಿ ಉಣ್ಕೊಂಡು ಹೋಗಿದ್ದು, ನಾವು ಬೇಗನೆ ಉಣ್ಕೊಂಡು ಹೊರಟೋಗ್ಬಿಟ್ವಿ. ನೀವು ನಮ್ಮನ್ನೇನಕ್ಕೆ ಬೇಗ ಕಳಿಸ್ತಾ ಇಲ್ಲ, ಇವ್ರನ್ನೇನಕ್ಕೆ ಇಷ್ಟು ಬೇಗ ಕಳಿಸ್ಬಿಟ್ಟಿದ್ರಾ? ಏನು ಇವರಿಗೆ ಪ್ರಾಬ್ಲಮ್ ಏನಾಗೋದಿಲ್ವಾ ಅಲ್ಲಿ ನಿಮಗೆ? ನಮಗೆ ಮಾತ್ರ ಪ್ರಾಬ್ಲಮ್ ಆಗ್ತಿದ್ಯಾ? ಏರ್ ಸ್ಪೇಸ್ ರೆಸ್ಟ್ರಿಕ್ಷನ್ಸ್ ಅದು ಇದು ಅಂತೆಲ್ಲ ಹೇಳ್ತಿದ್ದೀರಲ್ಲ, ಗಾಲ್ಫ್ ರೀಜನಲ್ಲಿ, ಮಿಡ್ಲ್ ಈಸ್ಟ್ ರೀಜನಲ್ಲಿ ಹಂಗಾಗ್ತಿದೆ ಹಿಂಗಾಗ್ತಿದೆ ಅದು ಇದು ಅಂತ ಹೇಳ್ತಾ ಇದ್ರಲ್ಲ. ರೀರೂಟಿಂಗ್ ಮಾಡಿಸಿ ನಮಗೆ, ಆ ರೂಟಲ್ಲಿ ಕಳಿಸಿ ನಮಗೆ, ಈ ರೂಟಲ್ಲಿ ಕಳಿಸಿ ನಮಗೆ, ಅಲ್ಲಿ ಕಳಿಸಿ, ಮೇಲೆ ಕಳಿಸ್ಬಿಡಿ ನಮಗೆ, ಕೆಳಗಡೆ ಕಳಿಸ್ಬಿಡಿ ನಮಗೆ, ಅದು ಇದು ಅಂತೆಲ್ಲ ಸಿಕ್ಕಾಪಟ್ಟೆ. ಇನ್ಫ್ಯಾಕ್ಟ್ ಸೌತ್ ಆಫ್ರಿಕನ್ ಕ್ರಿಕೆಟರ್ಸ್ಗಳು ಕೂಡ ಇದಕ್ಕೆ ಜಾಯ್ನ್ ಆಗಿಬಿಟ್ರು ವೆಸ್ಟ್ ಇಂಡಿಯನ್ ಕ್ರಿಕೆಟರ್ಸ್ ಜೊತೆಗೆ. ಯಾಕೆಂತಂದರೆ ಸಿಕ್ಕಾಪಟ್ಟೆ ಅವರಿಗೆ ಫ್ರಸ್ಟ್ರೇಟಿಂಗ್ ಆಗೋಗ್ಬಿಡ್ತು. ಅವ್ರಿಗೆ ಏನಾದ್ರು ಇಂಗ್ಲೆಂಡ್ ಅವ್ರನ್ನ ಇರಿಸ್ಕೊಂಡಿತ್ತು ಅಂದರೆ ಫ್ರಸ್ಟ್ರೇಟ್ ಆಗ್ತಿರ್ಲಿಲ್ಲ. ಇಂಗ್ಲೆಂಡ್ ಅವ್ರನ್ನ ಕಳಿಸ್ಬಿಟ್ರಲ್ಲ, ಇಂಗ್ಲೆಂಡ್ ಅವರು ಆಲ್ಮೋಸ್ಟ್ ಅದೇ ರೂಟಲ್ಲಿ ಹೋಗ್ಬೇಕಾಗಿರುತ್ತೆ, ಅವ್ರನ್ನೇ ಕಳಿಸ್ಬಿಟ್ರಲ್ಲ. ಅದಕ್ಕೆ ಅವ್ರಿಗೆ ಸಿಕ್ಕಾಪಟ್ಟೆ ಬರ್ನೌಟ್ ಆಗೋಗ್ಬಿಟ್ಟಿದೆ. ನಮಗೆ ಕಳಿಸಿ ಅಂತ ಇವಾಗ ಫುಲ್ಲು ಸಿಕ್ಕಾಪಟ್ಟೆ ಫ್ರಸ್ಟ್ರೇಟ್ ಆಗೋಗ್ಬಿಟ್ಟಿದ್ರೆ ICC ಮೇಲೆ. ICC ಕೊಟ್ಟಿರುವಂಥ ಉತ್ತರ ಇಷ್ಟು. ICC ಅವ್ರು ಹೇಳ್ತಾರೆ, ಇವತ್ತು ನಿಮ್ಮನ್ನು ಹೆಂಗಾನ ಮಾಡಿ ಸಾಕಾಕ್ಬಿಡ್ತೀವಿ ಬ್ರೋ, ನಿಮ್ಮ ಕಾಟ ತಡ್ಕೊಳಕ್ಕಾಗ್ತಿಲ್ಲ ನಮ್ಗೆ. ನೀವು ನನ್ನ ಮಕ್ಕಳ IPLಗೆ ಹೆಂಗಿದ್ರು ಬರಬೇಕು ನೀವು, ವಿತಿನ್ ಫ್ಯೂ ಡೇಸ್ ಮತ್ತೆ ವಾಪಸ್ ರಿಟರ್ನ್ ಆಗಬೇಕು. ನೀವು ಇಲ್ಲೇ ಕಾಲ ಕಳೆದ್ಬಿಟ್ಟು IPL ಆಡ್ಕೊಂಡು ಹೋಗ್ರ ಅಂತ ಅಂದರೆ, ನಿಮಗೆ ನನ್ನ ಮಕ್ಕಳು ನೀವು ಆಟಗಳು ಆಡ್ತೀರ ನೀವು ಅಂತ ನಿಮ್ಮ ಸಾಗಾಕ್ಬಿಡ್ತೀವಿ, ನಿಮ್ಮ ಸವಾಸ ಒಂದೊಂದಲ್ಲ ಅಂತ ಇವತ್ತು ಫ್ಲೈಟ್ನ ಅರೇಂಜ್ ಮಾಡ್ತಾ ಇದ್ರಂತೆ ಸೌತ್ ಆಫ್ರಿಕಾಗೆ. ಸೌತ್ ಆಫ್ರಿಕಾದವರು ಟ್ರಾವೆಲ್ ಮಾಡ್ತಾರಂತೆ ಇವತ್ತು. ಎಲ್ಲ ಕಂಪ್ಲೀಟ್ ಟೀಮು, 36 ಜನದ ಟೀಮ್ ಕಂಪ್ಲೀಟಾಗಿ ಟ್ರಾವೆಲ್ ಮಾಡುತ್ತಂತೆ. ಆ್ಯಂಡ್ ವೆಸ್ಟ್ ಇಂಡಿಯನ್ ಕ್ರಿಕೆಟರ್ಸ್ ಅಂತ ಬಂದಾಗ 9 ಜನ ಓಡೋಗ್ಬಿಟ್ಟವ್ರಂತಾಗಲೇ. ಸ್ಕ್ವಾಡ್ ಮೆಂಬರ್ಸಲ್ಲಿ 9 ಜನ ನ್ಯೂಟ್ಲಾಗಿ ಹೋಗ್ಬಿಟ್ಟವ್ರಂತೆ. ಇನ್ನು ಮಿಕ್ಕಂತ ಆಲ್ಮೋಸ್ಟ್ ಒಂದು 25 ಜನ ಏನಿದ್ದಾರೆ ಅವ್ರನ್ನ ನಾಳೆ ಸಾಗಾಕ್ತೀವಿ ನಿಮ್ಮನ್ನ ಅಂತ ICC ಅವರು ಉತ್ತರ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಕ್ಕೆ ಡಿಲೇ ಆಗ್ತಾ ಇದೆ ಅಂತಂದರೆ, ICC ಕೊಟ್ಟಿರುವಂಥ ಉತ್ತರ ಏನು ಅಂತಂದರೆ, ಇಂಗ್ಲೆಂಡ್ಗೆ ಟ್ರಾವೆಲ್ ಮಾಡಬೇಕು ಅಂದರೆ, UKಗೆ ಟ್ರಾವೆಲ್ ಮಾಡಬೇಕು ನೀವು ಅಂತಂದರೆ ಅಷ್ಟೊಂದು ರೆಸ್ಟ್ರಿಕ್ಷನ್ಸ್ ಇಲ್ಲ. ಈ ರೂಟಲ್ಲಿ ರೆಸ್ಟ್ರಿಕ್ಷನ್ ಇಲ್ಲ. ಹೌದು, ರೆಸ್ಟ್ರಿಕ್ಷನ್ಸ್ ಇದೆ ಮಿಡ್ಲ್ ಈಸ್ಟ್ ರೀಜನಲ್ಲಿ, ಬಟ್ ಈ ಒಂದು ರೂಟಲ್ಲಿ ರೆಸ್ಟ್ರಿಕ್ಷನ್ ಇಲ್ಲ, ಅಷ್ಟೇನಾಗಿಲ್ಲ. ನಾವು ಬೇರೆ ರೂಟಲ್ಲಿ ನಾರ್ದರ್ನ್ ರೀಜನಲ್ಲಿ ತೊಗೊಂಡೋಗ್ಬಿಡ್ಬೋದು ಇಂಗ್ಲೆಂಡ್ಗೆ UKಗೆ. ಬಟ್ ಈ ವಿಚಾರದಲ್ಲಿ ಹಂಗಿಲ್ಲ. ವೆಸ್ಟ್ ಇಂಡೀಸ್ಗೆ ಟ್ರಾವೆಲ್ ಮಾಡಬೇಕು ಅಂದರೆ, ಕೆರೆಬಿಯಾಗೆ ಟ್ರಾವೆಲ್ ಮಾಡಬೇಕು ಅಂದರೆ, ಸೌತ್ ಆಫ್ರಿಕಾಗೆ ಟ್ರಾವೆಲ್ ಮಾಡಬೇಕು ಅಂತಂದರೆ ನಮಗೆ ಒಂದು ಮಿಡ್ಲ್ ಈಸ್ಟ್ ರೀಜನಲ್ಲಿ ಸಿಕ್ಕಾಪಟ್ಟೆ ಒಂದು ರೆಸ್ಟ್ರಿಕ್ಷನ್ ಅನ್ನೋದಿದೆ, ಏರ್ ಸ್ಪೇಸ್ ರೆಸ್ಟ್ರಿಕ್ಷನ್ ಅನ್ನೋದಿದೆ. ಸೊ ನಾವು ರಿಟ್ರೂಟ್ ಮಾಡೋಕ್ಕಾಗ್ತಾ ಇಲ್ಲ ಆ ಒಂದು ಪೊಸಿಷನಲ್ಲಿ. ಸೊ ಸಿಕ್ಕಾಪಟ್ಟೆ ಫ್ಲೈಟ್ಗಳೆಲ್ಲ ಕ್ಯಾನ್ಸಲ್ ಆಗ್ತಿದೆ. ನಾವು ಎಷ್ಟು ಫ್ಲೈಟ್ನ ಬುಕ್ ಮಾಡಿದ್ರು ಕೂಡ ಕ್ಯಾನ್ಸಲ್ ಆಗ್ತಿದೆ. ನಾವು ಏರ್ ಸ್ಪೇಸ್ ವಿರುದ್ಧ ಹೋಗೋದಕ್ಕಾಗೋದಿಲ್ಲ, ನಾವೇನು ವಾರ್ ಮಾಡೋದಕ್ಕಾಗತ್ತೆ ಹೋಗ್ಬಿಟ್ಟು ಅವ್ರ ವಿರುದ್ಧ ಇಲ್ಲ ಗುರು ನಮ್ಗೆ ಹೋಗಲೇಬೇಕು ಅಂತ ICC ಅವ್ರು ನಿಂತ್ಕೊಂಡು ವಾರ್ ಮಾಡೋಕ್ಕಾಗುತ್ತೆ. ಇನ್ನು ಎಷ್ಟು ದಿನ ಆಯಿತು, ಎಷ್ಟು ದಿನ ಇನ್ನೂ ಇರಿಸ್ಕೊಂಡಿರ್ತೀರ ನಮ್ಮನ್ನ? ಇಲ್ಲಿ ಕರ್ಸಿರೋದು ನೀವು ತಾನೇ, ಕಳಿಸ್ಬೇಕಾದ್ರೆ ನಿಮ್ಮ ಜವಾಬ್ದಾರಿ ತಾನೇ ಅಂತ ಇವರು ಕ್ವೆಶನ್ ಮಾಡ್ತಾ ಇದ್ದಾರೆ. ಇಂಗ್ಲೆಂಡ್ ಅವ್ರು ಓಡಾಗಿದ್ದು ಇವರಿಗೆ ಸಿಕ್ಕಾಪಟ್ಟೆ ಬರ್ನೌಟ್ ಆಗೋಗ್ಬಿಟ್ಟಿದೆ. ಆ್ಯಂಡ್ ಮೈಕಲ್ ವ್ಯಾಗನ್ ಕೂಡ ಅದನ್ನೇ ಕೇಳ್ತಾ ಇದ್ದಾರೆ. ನೋಡಿ ಅವ್ರ ಕಡೆ ಅವ್ರು ಹೋಗ್ಬಿಟ್ಟಲ್ಲ, ಆರಾಮಾಗಿ ಸೇಫ್ ಆಗಿದ್ದಾರೆ. ಇವ್ರು ನೋಡ್ತು ಅಂದರೆ ಇನ್ನೂ ಬೆಂಕಿ ಕಿಡಿ ಹಚ್ತಾ ಇದ್ದಾರೆ. ಇಂಗ್ಲೆಂಡ್ ಅವ್ರು ಬಂದ್ಬಿಟ್ಟಿದ್ದಾರೆ, ನೀವೇನಕ್ಕೆ ಇಲ್ಲೇ ಇದ್ದೀರಾ, ನೀವು ನಡೀರಿ ಅಂತ. ಏನು ಗರ್ರ ಇದು ಈ ಥರ ಮೈಕಲ್ ವ್ಯಾಗನು? ಸೊ ಕ್ಲಾರಿಟಿ ಕೊಟ್ಟಿದ್ರಪ್ಪ ICC ಅವರು, ಇವತ್ತು ಹೆಂಗಾದ್ರೂ ಮಾಡಿ ಸಾಗಾಕ್ಬಿಡ್ತೀವಿ, ನಾಳೆ ಅಷ್ಟರಲ್ಲಿ ನಿಮ್ಮಿಬ್ಬರೂ ಕೂಡ ಸಾಗಾಕ್ಬಿಡ್ತೀವಿ, ತಲೆನ ತೊಳ್ಕೊಂಬಿಡ್ತೀವಿ ನನ್ನ ಮಕ್ಕಳ, ನೀವು ಅಷ್ಟೊಂದು ನಮಗೆ ಇರಿಟೇಷನ್ ಕೊಡ್ತಾ ಇದ್ದೀರಾ ಅಂತ. ಹೌದು, ಇರಿಟೇಷನ್ ಥರನೇ ಅನ್ಸೋದು. ಯಾಕೆ ಅಂತಂದರೆ ಏನಲ್ಲೇನು ನೋಡಿಲ್ದೇ ಇರೋ ಫ್ಯಾಮಿಲಿನ ದಿನಾಗಲೂ ಮಾತಾಡಲ್ವ ಫೋನಲ್ಲಿ, ಇಲ್ಲೇನು ಅಥವಾ ಅದೇ ಹೇಳಿದ್ನಲ್ಲ ನಾನು, ಏನಾದ್ರು ಗನ್ ಹಿಡ್ಕೊಂಡು ಕೂತ್ಕೊಂಡ್ರೆ, ಪಾಯಿಂಟ್ ಔಟ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ಯಾರಾದರೂ ಇಲ್ಲಿ, ರೆಸ್ಕ್ಯೂ ಮಾಡಿ ಅದು ಮಾಡಿ ಇದು ಮಾಡಿ ಅಂತೆಲ್ಲ ನನ್ನ ಮಕ್ಕಳು ಹೇಳೋದು. ವೆಸ್ಟ್ ಇಂಡಿಯನ್ ಕ್ರಿಕೆಟರ್ಸ್ ಇವ್ರಿಗೆ ರೊನಾಲ್ಡೋಗೆಲ್ಲ ಟ್ಯಾಗ್ ಮಾಡೋದು, ಏನೇನೋ ಮಾಡೋದು, ಇದೆಲ್ಲ ಕ್ರಿಂಜ್ ಅಂತ ಅವ್ರಿಗೂ ಸ್ವಲ್ಪ ಗೊತ್ತಾಗಿದೆ, ಅದಕ್ಕೆ ಸುಮ್ಮನೆ ಆಗಿದ್ದಾರೆ. ಸೊ ಇನ್ನೇನು ಸಾಕಾಗ್ತಾರಲ್ಲ ಬಿಡಿ. ಒಟ್ಟಿನಲ್ಲಿ ಕ್ಲಾರಿಟಿ ಎಂದು ಸಿಕ್ಕಿದೆ, ICC ಅವ್ರು ಕೊಟ್ಟಿದ್ದಾರೆ ಇವತ್ತು ನಾಳೆ
ನಿಮ್ಮದು ಲಾಸ್ಟು ಅಂತ್ಯ ಮಾಡಿಬಿಡ್ತೀವಿ, ಸಾಗಾಕ್ಬಿಡ್ತೀವಿ ಅಂತ. ಸೊ ನಿಮ್ಗೇನು ಅನಿಸ್ತು ಈ ವಿಚಾರ? ಅಂದರೆ ಇಂಗ್ಲೆಂಡ್ ಅವ್ರನ್ನ ಬೇಗ ಕಳಿಸಿದ್ದಕ್ಕೆ ಇವರು ಉರ್ಕೊಂಡಿದ್ರಲ್ಲ, ಆಲ್ಮೋಸ್ಟ್ ಈ ಎರಡು ಟೀಮ್ ಕೂಡ ಸಿಕ್ಕಾಪಟ್ಟೆ ಬರ್ನೌಟ್ ಆಗಿ ಹೋಗ್ಬಿಟ್ಟಿದ್ರಲ್ಲ. ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.